ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಿಮಗೆ ಉಪ್ಪು, ಕಲ್ಲುಪ್ಪು ಅಥವಾ ನಾರ್ಮಲಾಗಿ ಉಪ್ಪು ಅಂತ ನೆನೆಸ್ಕೊಂಡ್ರೇ ಮನಸ್ಸಲ್ಲಿ ಏನು ಬರುತ್ತೆ ಹೇಳಿ? ದೃಷ್ಟಿ ತೆಗೆಯೋದು ಅಂತ ಅಲ್ವಾ? ಯಾಕೆಂದರೆ ಮನೆಯಲ್ಲಿ ಎಸ್ಪೆಷಲಿ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ ಮೈಗೇನಾದರೂ ಹುಷಾರಿಲ್ಲ ಅಂದರು ಅಥವಾ ಯಾರಾದರೂ ಬಂದು ಹೋದರು ಅಥವಾ ನೀವೆಲ್ಲಾದರೂ ಫಂಕ್ಷನ್ಗಳಿಗೆ ಹೋಗಿ ಬಂದ್ರೂ ಮಗುಗೆ ದೃಷ್ಟಿ ಆಗಿರುತ್ತೆ, ಎಲ್ಲರ ಕಣ್ಣು ಬಿದ್ದಿರುತ್ತೆ ಅಂತ ಆ ಉಪ್ಪಿಂದ ದೃಷ್ಟಿ ತೆಗಿತೀರಲ್ವಾ? ಅದು ಯಾಕೆ ಗೊತ್ತಾ? ಉಪ್ಪಲ್ಲಿ ಅಬ್ಸಾರ್ಪ್ಷನ್ ಪವರ್ ಇರುತ್ತೆ. ಆ ಉಪ್ಪೇನು ಮಾಡುತ್ತೆ, ನಾವು ಆ ಥರ ಎಲ್ಲಾದರೂ ಹೋಗಿ ಬಂದಾಗ ಅಥವಾ ನಮ್ಮಲ್ಲಿ ಏನೋ ಒಂದು ನೆಗೆಟಿವಿಟಿ ಇದೆ ಅನಿಸಿದಾಗ ಆ ಉಪ್ಪಿಂದ ನಮ್ಮ ಬಾಡಿ ಫುಲ್ಲು ನಾವು ಆ ಥರ ಸುತ್ತಿದಾಗ ಏನಾಗುತ್ತೆ, ನಮ್ಮ ಬಾಡಿಯಿಂದ ಆ ನೆಗೆಟಿವಿಟಿನ ಹೀರ್ಕೊಂಬಿಡುತ್ತೆ. ಅದಕ್ಕೆ ಆಮೇಲೆ ಆ ಉಪ್ಪನ್ನು ನಾವು ಸಿಂಕಲ್ಲಿ ಹಾಕಿ ಕೈ ತೊಳ್ಕೊಂಬಿಡೋದು. ಇದು ಯಾವಾಗಲೂ ಮುಂಚಿನ ಕಾಲಗಳಿಂದ ಬರ್ತಾ ಇದೆ. ಅಂದರೆ ಆಗಿನ ಕಾಲದಲ್ಲೇ ನಮ್ಮ ಹಿರಿಯರಿಗೆ ಗೊತ್ತು ನೋಡಿ ಈ ಉಪ್ಪಿನ ಶಕ್ತಿ. ಸೊ ಅವಾಗಿಂದ ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ದೊಡ್ಡವರು ಕೂಡ ಅಷ್ಟೇ, ಎಲ್ಲಾದರೂ ಹೋಗಿ ಬಂದರೆ ನಮಗೇನೋ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ ಅಂದಾಗ ನಮ್ಮ ಕೈಯಲ್ಲಿ 1-2 ಸ್ಪೂನ್ ಕಲ್ಲುಪ್ಪನ್ನು ಇಟ್ಕೊಂಡು 2 ಕೈ ಮಧ್ಯೆ ಅದನ್ನು ಇಟ್ಕೊಂಡು ನಮ್ಮ ಕಣ್ಮುಚ್ಕೊಂಡು ನಮ್ಮಲ್ಲಿರೋ ನೆಗೆಟಿವಿಟಿನೆಲ್ಲ ಅದು ತಗೊಳ್ಳೋ ಥರ ಇಮ್ಯಾಜಿನ್ ಮಾಡಿಕೊಂಡು ಆಮೇಲೆ ಅದನ್ನು ಸಿಂಕಲ್ಲಿ ಹಾಕಿ ಕೈ ತೊಳ್ಕೊಳ್ಳಿ. ಆಮೇಲೆ ನೋಡಿ, ನೀವು ಇಮಿಡಿಯೇಟಾಗಿ ನಿಮ್ಮಲ್ಲಿ ಆ ಒಂದು ಎಫೆಕ್ಟ್ ಕಾಣಿಸುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಉಪ್ಪು. ಅದಕ್ಕೆ ಮನೆಯಲ್ಲಿರುವಂಥ ಒಂದು ನೆಗೆಟಿವಿಟಿನ ತೆಗಿಬೇಕು ಅಂದ್ರೂ ಮನೆ ಒರೆಸೋವಾಗ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಮನೆ ಒರೆಸ್ಕೋಬೇಕು ಅಂತ ಹೇಳೋದು. ಆಮೇಲೆ ನಮ್ಮಲ್ಲಿ ನೆಗೆಟಿವಿಟಿ ಇನ್ನೂ ತೆಗಿಬೇಕು ಅಂದರೆ ಸ್ನಾನ ಮಾಡೋವಾಗ ಉಪ್ಪನ್ನು ಹಾಕ್ಕೋಬೇಕು ಅಂತ ಹೇಳ್ತೀವಲ್ಲ, ಈ ಎಲ್ಲದನ್ನು ಅಷ್ಟೇ ನೆಗೆಟಿವಿಟಿನ ತೆಗಿಯೋದಕ್ಕೆ ಅಂತ. ಈ ಉಪ್ಪು ಬರೀ ನೆಗೆಟಿವಿಟಿನ ತೆಗಿಯೋದಕ್ಕೆ ಮಾತ್ರ ಯೂಸ್ ಮಾಡಲ್ಲ ಸ್ನೇಹಿತರೆ, ನಾವು ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೂ ಯೂಸ್ ಮಾಡ್ತೀವಿ. ನಾನು ಹಿಂದೆ ಒಂದು ವಿಡಿಯೋಲಿ ಉಪ್ಪಿಂದ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ ಅಲ್ವಾ? ಇವಾಗ ನಿಮ್ಮ ಹೆಸರನ್ನು ಉಪ್ಪಿನ ನೀರು ಜೊತೆ ಬೆರೆಸಿ ಅದನ್ನು ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಮೊದಲು ಈ ಟೆಕ್ನಿಕ್ನ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಹೇಳ್ತೀನಿ. ಒಂದು ಗಾಜಿನ ಬಾಟಲ್ ಅಥವಾ ಬೌಲು, ಉಪ್ಪು, ಅದು ಕಲ್ಲುಪ್ಪು ಇರ್ಬೋದು, ಸಾಲ್ಟ್ ಆಗಿರ್ಬೋದು, ಹಿಮಾಲಯ ಸಾಲ್ಟು, ಈ ರೀತಿ ಯಾವುದೇ ಸಾಲ್ಟ್ ಆದರೂ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಸೀ ಸಾಲ್ಟ್ ಅಥವಾ ಹಿಮಾಲಯ ಸಾಲ್ಟ್ ಆದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದಿಲ್ಲ ಅಂದರೆ ನಾರ್ಮಲ್ ನಾವು ಅಡುಗೆಗೆ ಯೂಸ್ ಮಾಡೋ ಕಲ್ಲುಪ್ಪು ಅಥವಾ ಸಾಲ್ಟು ಕೂಡ ಯೂಸ್ ಮಾಡ್ಕೋಬೋದು. ಆಯಿತಾ? ಬಾಟಲು ಮತ್ತು ಗಾಜಿನದೇ ಇರಬೇಕು, ಅಥವಾ ಪ್ಲಾಸ್ಟಿಕ್ ತಿದ್ರೂ ಪರವಾಗಿಲ್ಲ, ಆದರೆ ಸೀತ್ರೂ ಇರಬೇಕು. ಅಂದರೆ ನಮಗೆ ಕಾಣಿಸೋ ಥರ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಯಾವುದೇ ಮೆಟೀರಿಯಲ್ ಆಗಿರಲಿ ಟ್ರಾನ್ಸ್ಪರೆಂಟ್ ಆಗಿರೋವಂಥದ್ದು ತಗೊಳ್ಳಿ. ಅದರಲ್ಲಿ ಉಪ್ಪು, ಆಮೇಲೆ ಈ ಪೇಪರು, ಒಂದು ಪೇಪರ್ ತಗೊಂಡು ಅದರಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಹೆಸರಿನ ಕೆಳಗೆ ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಚಿಕ್ಕದಾಗಿ ಒಂದು ವಾಕ್ಯದಲ್ಲಿ ಆಲ್ರೆಡಿ ಅಚೀವ್ ಆಗಿರೋ ಥರ ಪ್ರೆಸೆಂಟ್ ಟೆನ್ಸಲ್ಲಿ ಬರೆದು ಇಟ್ಕೊಳ್ಳಿ. ಇದಿಷ್ಟು ನಿಮಗೆ ಬೇಕಾಗಿರೋದು. ಈಗ ನಿಮಗೆ ಬೇಕಾಗಿರೋದನ್ನೆಲ್ಲ ತಗೊಂಡು ಕೂತ್ಕೊಂಡ್ರಿ ಅಲ್ವಾ? ಬಾಟಲಲ್ಲಿ ಶುದ್ಧವಾಗಿರೋ ನೀರು ತಗೊಳ್ಳಿ. ಕ್ಲೀನಾಗಿರಲಿ, ಯಾವುದೇ ಗಲೀಜಿರೋದು ಬೇಡ, ಇಂಪ್ಯೂರಿಟೀಸ್ ಇರೋದು ಬೇಡ. ಕ್ಲೀನಾಗಿರೋ ನೀರು ತಗೊಂಡು ಅದರಲ್ಲಿ 1-2 ಚಮಚದಷ್ಟು ಉಪ್ಪನ್ನು ಹಾಕಿ, ಕಲ್ಲುಪ್ಪು ಅಥವಾ ನಾರ್ಮಲ್ ಸಾಲ್ಟು ಅಥವಾ ಹಿಮಾಲಯನ್ ಸಾಲ್ಟ್, ಎಲ್ಲ ಉಪ್ಪಿಗೂ ಒಂದೇ ಪವರ್ ಇರುತ್ತೆ. ಆದ್ದರಿಂದ ಉಪ್ಪನ್ನು ಹಾಕಿ 1-2 ಸ್ಪೂನಷ್ಟು ಹಾಕಿದ್ಮೇಲೆ ಪೇಪರ್ ತಗೊಂಡು ನಿಮ್ಮ ಹೆಸರು ಬರೆದುಬಿಟ್ಟು, ನೀವು ಆಲ್ರೆಡಿ ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ತೀರ ಅಲ್ವಾ, ಅದನ್ನೇ ಮತ್ತೆ ಇಲ್ಲಿ ಬರೀರಿ. ಆವಾಗ ಆ ಮ್ಯಾನಿಫೆಸ್ಟೇಷನ್ ಇನ್ನೂ ಬೇಗ ನಡೆಯುತ್ತೆ. ಯಾಕೆಂದರೆ ಈ ಪದ್ಧತಿ ಮಾಡೋದ್ರಿಂದ ನಿಮ್ಮಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಅಥವಾ ನೀವು ಮ್ಯಾನಿಫೆಸ್ಟೇಷನ್ ಮಾಡೋ ಟೈಮಲ್ಲಿ ಏನೋ ಒಂದು ನೆಗೆಟಿವ್ ಥಾಟ್ಸ್ ಈ ಥರ ಎಲ್ಲ ಬಂದಿದ್ರೂ ಈ ಒಂದು ಟೆಕ್ನಿಕ್ಕಿಂದ ಅದೆಲ್ಲ ಹೋಗಿಬಿಟ್ಟು ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಗುತ್ತೆ. ಆದ್ದರಿಂದ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರೋ ಆಲ್ರೆಡಿ ಅದನ್ನೇ ಬರೆದ್ರೆ ಒಳ್ಳೆಯದು. ಅಥವಾ ನಿಮಗೆ ಯಾರೋ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಏನೋ ನಿಮಗೆ ಸರಿ ಹೋಗ್ತಾ ಇಲ್ಲ ಅನಿಸುತ್ತಾ, ಅದಕ್ಕೆ ಮಾಡ್ಕೊಳ್ಳಿ. ನನ್ನ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳೋದಿಲ್ಲ, ಯೂನಿವರ್ಸ್ ನನ್ನನ್ನು ಕಾಪಾಡ್ತಾ ಇದೆ, ಯೂನಿವರ್ಸ್ ನನ್ನ ಮೇಲೆ ಕೈ ಇಟ್ಟಷ್ಟು ನನ್ನ ಯಾವ ಕೆಟ್ಟ ಶಕ್ತಿಗಳು ನನಗೆ ಸೋಕಲ್ಲ. ಈ ರೀತಿಯಾಗಿ ಪಾಸಿಟಿವ್ ಆಗಿ ಒಂದೇ ಸೆಂಟೆನ್ಸಲ್ಲಿ ಬರೆದಿಟ್ಕೊಳ್ಳಿ. ಬರೆದ ಮೇಲೆ ಆ ಪೇಪರ್ನ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೊಳ್ಳಿ.
3 ಸಲ ಫೋಲ್ಡ್ ಮಾಡಿ ಅಥವಾ 6 ಸಲ ಫೋಲ್ಡ್ ಮಾಡಿ. ಈ 3, 6, 9 ಅನ್ನೋ ನಂಬರ್ಸಲ್ಲಿ ತುಂಬ ವೈಬ್ರೇಷನ್, ಪವರ್ಫುಲ್ ವೈಬ್ರೇಷನ್ಸ್ ಇರೋದ್ರಿಂದ ಈ ರೀತಿ ಮಾಡಿ. ನೀವು 3 ಸಲ ಅಥವಾ 6 ಸಲ ಅಥವಾ 9 ಸಲ ಫೋಲ್ಡ್ ಮಾಡಿ ಈ ಬಾಟಲ್ ನೀರಿದೆಯಲ್ಲ ಅದರ ಒಳಗೆ ಹಾಕಿಬಿಟ್ಟು ಅದನ್ನು ಶೇಕ್ ಮಾಡಿ ಚೆನ್ನಾಗಿ. ಪೇಪರು ಚೆನ್ನಾಗಿ ಒಳಗಡೆ ಹೋಗಿ ನೆನೆಯೋ ಥರ. ಈಗ ಈ ಬಾಟಲ್ನ ನೀವು ಎರಡೂ ಕೈಯಲ್ಲಿಟ್ಕೊಂಡು ಕಣ್ಣು ಮುಚ್ಕೊಂಡು ನೀವು ಏನನ್ನು ಬರೆದಿದ್ದೀರೋ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ವಿತ್ ಇಮೋಷನ್, ವಿತ್ ಡೀಪ್ ಇಮೋಷನ್. ನೀವು ಬರೆದಿರೋದು ಆಲ್ರೆಡಿ ನಿಮಗೆ ನಡೆದ ಮೇಲೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ, ಒಂದು ನೀವು ಅಂದ್ಕೊಳ್ದೇ ಇರೋ ರೀತಿಲಿ ಆ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಕ್ಕಿದೆ. ಸಡನ್ನಾಗಿ ನಿಮಗೆ ತುಂಬ ಸರ್ಪ್ರೈಸ್ ಆಗಿದೆ. ಅದು ಎಷ್ಟು ಸರ್ಪ್ರೈಸ್ ಅಂದರೆ ಆ ಖುಷಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಒಂದು ಎಕ್ಸ್ಪ್ರೆಷನ್ ಏನಿರುತ್ತೆ ಆ ಎಕ್ಸ್ಪ್ರೆಷನ್ನಲ್ಲಿ ಈ ವಿಜುವಲೈಸೇಷನ್ನ ಮಾಡ್ಕೊಳ್ಳಿ. ಆಗ ಸಬ್ಕಾನ್ಷಿಯಸ್ ಮೈಂಡು ಬೇಗ ನಂಬುತ್ತೆ. ಸೊ ಈಗ ನೀವು ಕೈಯಲ್ಲಿ ಇಟ್ಕೊಂಡು ಆ ಉಪ್ಪು ನೀರಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಇದೆ ಪ್ಲಸ್ ನಿಮ್ಮ ಹೆಸರಿದೆ. ಇದನ್ನು ಕೈಯಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಂಡ್ಮೇಲೆ ನಿಮ್ಮ ವಿಜುವಲೈಸೇಷನ್ ಎಲ್ಲ ಈ ಉಪ್ಪು ನೀರು ಹೀರ್ಕೊಂಡಿದೆ. ಪ್ಲಸ್ ಅದರಲ್ಲಿ ಬರೆದಿದ್ದೀರ ಅಲ್ವಾ, ಆದ್ದರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ನು, ನಿಮ್ಮ ಹೆಸರು ಎಲ್ಲವನ್ನು ಆ ಉಪ್ಪು ನೀರು ಹೀರ್ಕೊಂಡಿದೆ. ಅಲ್ಲಿಂದ ಉಪ್ಪು ನೀರಿಂದ ನಿಮಗೆ ಯೂನಿವರ್ಸ್ ಕಡೆಗೆ ಹೋಗುತ್ತೆ. ಸೊ ಈಗ ವಿಜುವಲೈಸ್ ಮಾಡ್ಕೊಂಡ ನಂತರ ಅದನ್ನು ನೀವು ಮಲ್ಕೊಳ್ಳೋ ಅಂಥ ರೂಮಲ್ಲಿ ನಿಮ್ಮ ಬೆಡ್ ಪಕ್ಕದಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಬೌಲಲ್ಲಿ ಮಾಡ್ತಿದ್ರೆ ಗಾಜಿನ ಬೌಲ್ ಇರುತ್ತಲ್ಲ, ನಿಮ್ಮ ಹತ್ರ ಬಾಟಲ್ ಇಲ್ಲ, ಟ್ರಾನ್ಸ್ಪರೆಂಟ್ ಬಾಟಲ್ ಇಲ್ಲ ಅಂದರೆ ಗಾಜಿನ ಬಾಟಲ್ ತಗೊಳ್ಳಿ. ಆ ಗಾಜಿನ ಬಾಟಲಲ್ಲೇ ಗಾಜಿನ ಬೌಲ್ ತಗೊಂಡು ಆ ಬೌಲಲ್ಲೇ ಈ ಬರೆದಿರ್ತೀರಿಲ್ಲ ಅದನ್ನು ಹಾಕಿಬಿಟ್ಟು ಅದನ್ನು ಮುಚ್ಚಿಟ್ಬಿಡಿ. ನೀವು ಮಲ್ಕೊಳ್ಳೋ ಪ್ಲೇಸಲ್ಲಿ ನಿಮ್ಮ ಬೆಡ್ ಪಕ್ಕದಲ್ಲಿ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ಒಂದು ನೈಟ್ ಫುಲ್ಲು ಇರುತ್ತಲ್ಲ, ನೀವು ಮಲಗಿರ್ತೀರ, ಆಗ ನಿಮ್ಮ ವೈಬ್ರೇಷನ್ಸ್ನೆಲ್ಲ ಅದು ತಗೊಂಡಿರುತ್ತೆ. ಮಾರನೇ ದಿನ ಇದನ್ನು ಏನು ಮಾಡಬೇಕು ಅಂದರೆ, ನೀವೇನಾದರೂ ನೆಗೆಟಿವಿಟಿ ಹೋಗೋದಕ್ಕೆ ಇದನ್ನು ಮಾಡಿದರೆ ಪೇಪರು ಮತ್ತು ನೀರು ಎಲ್ಲವನ್ನೂ ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿಬಿಡಿ. ಅಲ್ಲಿಗೆ ನಿಮಗೆ ನಿಮ್ಮ ಮೇಲೆ ಸೋಕಿರುವಂಥ ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ ಎಲ್ಲವೂ ನಿವಾರಣೆ ಆಗುತ್ತೆ. ಇಲ್ಲ ನೀವೇನಾದರೂ ಬೇರೆ ಯಾವುದಾದ್ರೂ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ, ನಿಮ್ಮ ಆಸೆಗಳು, ನಿಮ್ಮ ಬೇಡಿಕೆಗಳು ಏನಿದೆಯೋ ಅದು ನೆರವೇರೋದಕ್ಕೆ ಅಂತ ಮಾಡ್ಕೊಂಡಿದ್ರೆ ಆಗ ಈ ನೀರನ್ನು ಪ್ರಕೃತಿಗೆ ಅರ್ಪಿಸ್ಬೇಕು. ಪ್ರಕೃತಿಗೆ ಹೇಗಪ್ಪ ಅರ್ಪಿಸೋದು ಅಂದ್ಕೊಳ್ತೀರಾ? ನಿಮ್ಮ ಮನೆ ಮುಂದೆ ಗಿಡಗಳಿರುತ್ತಲ್ವಾ, ಆ ಗಿಡಗಳಿಗೆ ಹಾಕಿ ನೀರನ್ನು. ಅಥವಾ ರೋಡಲ್ಲಿ ನಿಮ್ಮ ಮನೆ ಮುಂದೆ ಎಲ್ಲಾದರೂ ಮರ ಇರುತ್ತಲ್ವಾ, ಆ ಮರದ ಕೆಳಗೆ ಹಾಕಿ ಇದನ್ನು. ನೀವು ಆ ಪೇಪರಲ್ಲಿರೋದು ಯಾರಾದರೂ ಓದ್ಬಿಡ್ತಾರೆ ಅಂತ ಯೋಚನೆ ಮಾಡಬೇಡಿ. ಯಾಕೆಂದರೆ ಇಡೀ ನೈಟು ಅದು ನೆಂದಿರುತ್ತಲ್ವಾ, ಸೊ ಅದು ಪಿಚಿ ಪಿಚಿ ಅಂತ ಆಗಿರುತ್ತೆ. ಸೊ ಅದು ಏನೂ ಆಗಲ್ಲ, ಕ್ರಷ್ ಆಗಿರುತ್ತೆ. ಅದು ಆಮೇಲೆ ಒಣಗಿದ ಮೇಲೆ ಗಾಳಿಗೆಲ್ಲೋ ಹೋಗುತ್ತೆ. ಸೊ ಯಾರೂ ಅದನ್ನು ಓದಿರಲ್ಲ. ನಿಮಗೆ ಆ ಥರ ಏನಾದರೂ ಇಷ್ಟ ಆಗ್ತಿಲ್ಲ, ಅರೆಮನ್ಸಿದೆ ಅನ್ಸಿದ್ರೆ ಬೇಕಾದ್ರೆ ನಿಮ್ಮ ಮನೆ ಮುಂದೆ ಮಣ್ಣಿದ್ರೆ ಆ ಮಣ್ಣನ್ನು ಒಂಚೂರು ಅಗದ್ಬಿಟ್ಟು ಈ ನೀರು ಪೇಪರು ಹಾಕಿಬಿಟ್ಟು ಅದರ ಮೇಲೆ ಮತ್ತೆ ಮಣ್ಣನ್ನು ಕ್ಲೋಸ್ ಮಾಡಿಬಿಡಿ. ಆಗ ಭೂಮಿ ತಾಯಿಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ನ ಅರ್ಪಿಸಿದ ಹಾಗೆ. ಅಥವಾ ನಿಮ್ಮ ಮನೆ ಮುಂದೆ ಗಿಡಗಳು ಮರಗಳು ಇಲ್ಲ, ಮಣ್ಣು ಇಲ್ಲ ಅಂದರೆ ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತಲ್ವ, ಅದಕ್ಕೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಮ್ಯಾನಿಫೆಸ್ಟೇಷನ್ನ ನೀವು ದಿನನಿತ್ಯ ಪೂಜೆ ಮಾಡುವಂಥ ತುಳಸಿ ಗಿಡಕ್ಕೆ ಹಾಕಿದ್ರೆ ಇನ್ನೂ ಒಳ್ಳೆಯದಲ್ವಾ, ಅದು ಯೂನಿವರ್ಸ್ಗೆ ಡೈರೆಕ್ಟಾಗಿ ರೀಚ್ ಆಗುತ್ತೆ. ಸೊ ಇದು ತುಂಬ ಈಸಿಯಾದಂಥ ಪದ್ಧತಿ ಅಲ್ವಾ ಸ್ನೇಹಿತರೆ, ಖಂಡಿತ ಎಲ್ಲರೂ ಮಾಡಿ. ಆಮೇಲೆ ಇನ್ನೊಂದು, ನೀವು ಬರೀ ಒಂದೇ ನೈಟ್ ಇಟ್ಕೋಬೇಕಾ, ಇನ್ನೂ 1-2 ದಿನ ಇಟ್ಕೋಬೋದಾ ಅಂತ ಕೇಳಿದ್ರೆ ಖಂಡಿತ ಇಟ್ಕೋಬೋದು. ನೀವು 1 ವಾರ ಬೇಕಾದ್ರೂ ಇಟ್ಕೋಬೋದು, 10 ದಿನ ಬೇಕಾದ್ರೂ ಇಟ್ಕೋಬೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ ನಡೆಯೋವರೆಗೂ ಬೇಕಾದ್ರೂ ಇಟ್ಕೋಬೋದು. ಅಲ್ಲಿವರೆಗೂ ಏನಂದರೆ ಅದು ಡಿಸ್ಟರ್ಬ್ ಆಗಬಾರ್ದು, ಅಂದರೆ ಬೇರೆಯವ್ರ ವೈಬ್ರೇಷನ್ಸ್ ಎಲ್ಲ ಅದು ಹೇಳ್ಕೊಳ್ಳೋದು ಈ ರೀತಿ ಎಲ್ಲ ಆಗಬಾರ್ದು ಅಂತ ನಾನು ಬರೀ 1 ನೈಟ್ ಅಂತ ಹೇಳಿದೆ ಅಷ್ಟೆ. ಸೊ ಪರವಾಗಿಲ್ಲ, ನಿಮ್ಮ ರೂಮಲ್ಲಿ ಬೇರೆ ಯಾರೂ ಬರಲ್ಲ, ನೀವೇ ಇರ್ತೀರಾ ಅನ್ಸುತ್ತಾ, ಇಟ್ಕೊಳ್ಳಿ, ನಿಮ್ಮ ಇಷ್ಟ ಅದು, ಓಕೆನಾ. ಸೊ ಈ ಪದ್ಧತಿನ ನೀವು ಯಾವುದೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ರೂ ಇದನ್ನು ಜೊತೆಗೆ ಮಾಡಿ ಸ್ನೇಹಿತರೆ. ಬೇಕಾದ್ರೆ ಇದನ್ನು ಒಂದು 3-4 ದಿನ ಬಿಟ್ಟು ಮತ್ತೆ ಒಂದು ಸಲ, ಮತ್ತೆ 3-4 ದಿನ ಬಿಟ್ಟು ಮತ್ತೆ ಒಂದು ಸಲ, ಈ ರೀತಿ ಕೂಡ ಮಾಡ್ತಾ ಇರ್ಬೋದು. ಎಷ್ಟು ಸಲ ಬೇಕಾದ್ರೂ ಮಾಡ್ಕೋಬೋದು. ಯಾಕೆಂದರೆ ನಿಮ್ಮಲ್ಲಿ ಏನಾದರೂ ಒಂದು ನೆಗೆಟಿವಿಟಿ ಇದ್ದರೆ, ನಿಮ್ಮ ಆಲೋಚನೆಗಳಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಎಲ್ಲವನ್ನು ಇದು ಹೀರ್ಕೊಂಡ್ಬಿಡುತ್ತೆ ಈ ಉಪ್ಪು ನೀರು.
ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಬೇಗ ನೆರವೇರುತ್ತೆ. ಆ ಒಂದು ರೀಸನ್ಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ಈ ಸಿಂಪಲ್ ಟೆಕ್ನಿಕ್ನ ಎಲ್ಲರೂ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ನೆರವೇರಿಸ್ಕೊಳ್ಳಿ, ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸ್ಕೊಳ್ಳಿ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ನಿಮಗೆ ಆರೋಗ್ಯ, ಐಶ್ವರ್ಯ, ಆನಂದ ಎಲ್ಲವೂ ತುಂಬಿ ತುಳುಕ್ತಾ ಇಲ್ಲಿ ನಿಮ್ಮ ಲೈಫಲ್ಲಿ ಅಂತ ನಾನು ಆ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ಮಾತನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.